ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಒಂದು ಬ್ಯಾಕ್ ಡಿಸೈನ್ನ ಮಾಡೋದು ಹೇಗೆ ಅಂತ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದು ಬಂದು ಡಿಸೈನು ಸ್ಮಾಲ್ ಬಟನ್ಸ್ ಬರ್ತಾವಲ್ಲ, ಅದು ಆ ರೀತಿ ಬಟನ್ಸ್ನ ಮಾಡೋದು. ಆ ರೀತಿ ಬಟನ್ಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡೋದು ವಿತ್ ಅಟ್ಯಾಚ್, ಅದನ್ನು ಮಾಡಿ ಈಗ ಅಟ್ಯಾಚ್ ಮಾಡಿ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಈ ರೀತಿ ಕ್ಲಾತ್ನ ತೊಗೊಂಡಿದ್ದೀನಿ. ಇದು ಸ್ಪಾಂಜ್ ಬಂದು ನಮಗೆ ಸಿಗುತ್ತೆ. ಈ ರೀತಿ ಸ್ಪಾಂಜ್ ಸಿಗುತ್ತೆ. ಈ ಸ್ಪಾಂಜನ್ನು ನಾನು ಯೂಸ್ ಮಾಡಿಕೊಂಡು ಬಟನ್ಸ್ನ ಮಾಡ್ತಾ ಇದ್ದವ್ರಿಗೆ ತುಂಬ ಯೂಸ್ ಆಗೋವಂಥದ್ದು. ಅಲ್ಪ ಸ್ವಲ್ಪ ಗೊತ್ತಿದ್ದವ್ರಿಗೂ ಸ್ಟಿಚಿಂಗ್ ಬಗ್ಗೆ ಈ ಡಿಸೈನ್ ಮಾಡೋದು ಗೊತ್ತಿರಲ್ಲ ಅನ್ಕೋತೀನಿ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡಿ ತೋರಿಸೋದ್ರಿಂದ. ಹಾಗಾಗಿ ನಾನು ಇದನ್ನು ಬಟನ್ಸ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ. ನಾನು ಆಲ್ರೆಡಿ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ, ಇದು ತುಂಬ ಹೊತ್ತಾಗತ್ತೆ ಅಂತ ಹೇಳಿ. ಈಗ ಅದನ್ನು ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕ್ಲಾತ್ ತುಂಬ ತೆಳುವಿದೆ. ಸೊ ಈ ತೆಳುವಿರೋ ಕ್ಲಾತಲ್ಲಿ ಮಾಡಿದ್ರೆ ಹಾಗೆ ಕಾಣಿಸುತ್ತೆ. ಇದು ಯಾವುದಾದ್ರೂ ಅಷ್ಟೇ ಟ್ರಾನ್ಸ್ಪರೆಂಟ್ ಕ್ಲಾತ್ ಇದ್ದರೆ ಇದನ್ನು ಮಾಡೋಕ್ಕಾಗಲ್ಲ. ಯಾವುದನ್ನು ನೀವು ಒಳಗಡೆ ಏನೇ ಇಟ್ಟರು ಇದರಲ್ಲಿ ಹಾಗೆ ಕಾಣುತ್ತೆ. ಹಾಗಾಗಿ ಇದನ್ನು ನಾನು ಅದ್ರ ಜೊತೆಗೆ ಇದಕ್ಕೇನು ನಾನು ಬಟ್ಟೆ ತಂದಿದ್ದೆ ಲೈನಿಂಗು, ಅದನ್ನೇ ನಾನು ಇದ್ರ ಜೊತೆ ಸೇರಿಸ್ಕೊಂಡು ಈ ರೀತಿ ಇಟ್ಕೊಂಡು ಈ ರೀತಿ ಇದನ್ನು ರೌಂಡಾಗಿ ಸುತ್ತಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇಷ್ಟು ಸ್ಮಾಲ್ ಆಗಿ ಬರಬೇಕಿದು. ಇದನ್ನು ನಾನು ಒಂದು ಥ್ರೆಡ್ ಸಮೇತ ಇದನ್ನು ಈ ರೀತಿ ಗಂಟಾಕೋಬೇಕು. ಸಾಕಿಷ್ಟು ಗಂಟು ಹಾಕ್ಕೊಂಡ್ರೆ ತುಂಬ ಗಂಟಿನ ಅವಶ್ಯಕತೆ ಇಲ್ಲ. ಹೇಗೆ ಮಾಡೋದು, ಇದಕ್ಕೆ ಎಷ್ಟು ಬಟ್ಟೆ ಸೇರಿಸ್ಬೇಕು ಅಂತಲೂ ಕೆಲವ್ರಿಗೆ ಐಡಿಯಾ ಇರಲ್ಲ. ಹಾಗಾಗಿ ಈ ರೀತಿ ಇಷ್ಟೇ ಕ್ಲಾತ್ ಸಾಕು ಇದಕ್ಕೆ. ಇದು ಬಂದು ನಮಗೆ ಮೊದಲೆಲ್ಲ ಶಾಪಲ್ಲಿ ಸಿಗ್ತಾಯಿತ್ತು, ಇವಾಗ ಸಿಗಲ್ಲ. ಯಾವುದಾದ್ರೂ ಸ್ಯಾರಿನಲ್ಲಿ ಬಂದಿರುತ್ತಲ್ಲ, ಅದನ್ನು ತೆಗೆದಿಟ್ಕೊಂಡು ಯೂಸ್ ಮಾಡ್ಕೋಬಹುದು. ಸ್ಯಾರಿ ಫೋಲ್ಡಿಂಗಲ್ಲಿರುತ್ತೆ ಇದು. ಬೇರೆ ಯಾವುದು ಇಷ್ಟು ಸೂಟಬಲ್ ಆಗಲ್ಲ. ಇದನ್ನು ಪೂರ್ತಿಯಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಯಾವ ರೀತಿ ಬಟನ್ ಕೊಡಬೇಕು ಅನ್ನೋದು ಐಡಿಯಾ ಇರಲ್ಲ. ಯಾಕಂದರೆ ಇದು ಟ್ರೆಂಡಿಂಗ್ ಬಂದಂಗೆ ಚೇಂಜ್ ಆಗ್ತಾ ಇರುತ್ತೆ. ನಮಗೂ ಕೂಡ ಫಸ್ಟ್ ಟೈಮ್ ಬಂದಾಗ ಹೇಗೆ ಮಾಡೋದು ಅಂತ ಜಸ್ಟ್ ಐಡಿಯಾನೂ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ನಾನು ಒಂದಷ್ಟು ಸೇಮ್ ಸೈಜೇ ಇದೆ, ಅದಕ್ಕೆ ನಾನು ಆ ಸ್ಪಾಂಜನ್ನ ಯೂಸ್ ಮಾಡಿರೋದು.
ಇದು ಐರನ್ನ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸಿಂಗಲ್ ಐರಲ್ಲಿ ಬರಲ್ಲ, ಐರ್ ಪುಟ್ಟಲ್ಲಿ ಬರಲ್ಲ. ಹಾಗಾಗಿ ಇದೇನಿದೆ ನೀಡಲ್ ಐರ್ ಪುಟ್ಟು ಅದರಲ್ಲೇ ಐರ್ ಏನಿದೆ ಅದರಲ್ಲೇ ಯೂಸ್ ಮಾಡಿದ್ರೂ ಆಗುತ್ತೆ ಕ್ಲೀನಾಗಿ. ಭಾಳ ನಿಧಾನವಾಗಿ ಮಾಡಿದ್ರೆ ಸಾಕು. ಇದು ಕೂಡ ಪಕ್ಕಕ್ಕೆ ಬರಬೇಕು. ಇಲ್ಲಿ ಹೊರಟಂಗೆ ಇದನ್ನು ನೀಟಾಗಿ ಇಟ್ಕೊಂಡು ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು.
ಇಲ್ಲಿ 1/2 ಇಂಚ್ ನಾನು ಗ್ಯಾಪನ್ನು ಬಿಟ್ಟಿದ್ದೀನಿ. ಯಾಕಂದರೆ ಇದು ಸಜ್ಜಾ ಹೊಡಿಬೇಕಾದ್ರೆ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಈ ಕಡೆ ನಾನು 1/2 ಇಂಚನ್ನ ಬಿಟ್ಕೊಂಡಿದ್ದೀನಿ. ಇಲ್ಲೂ ಕೂಡ 1/2 ಇಂಚನ್ನ ಬಿಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕೂಡ ಲಾಸ್ಟ್ ಫೈನಲ್ಲು ಆಗುತ್ತೆ. ಈಗ ಇದಕ್ಕೆ ನೋಡ್ಕೊಬಿಟ್ಟೆ ಇನ್ನೊಂದು ಹೊಲಿಗೆ ಹಾಕೋಣ. ನೋಡಿ, ಎಲ್ಲೂ ಏನು ಡಿಫ್ರೆನ್ಸ್ ಆಗಿಲ್ಲ. ಈಗ ನಾನು ಇದಕ್ಕೆ ಇನ್ನೊಂದು ಹೊಲಿಗೆನ ಇದಕ್ಕೆ ಸೇರಿಸಿ ಹೊಲಿತಾ ಇದ್ದೀನಿ. ಇದು ರೆಡಿಯಾಗಿದೆ. ಈ ರೀತಿ ಬಟನ್ಸ್ನ